ಒಂದು ಆಶೀರ್ವಾದದೊಂದಿಗೆ ಜಯ ಕರ್ನಾಟಕ ಸಂಘಟನೆ ಜಯ ಕರ್ನಾಟಕ ದಲಿತ ಮತ್ತು ಅಲ್ಪಸಂಖ್ಯಾತ ಸಮಿತಿ ಅಂತೇಳಿ ಏನೊಂದು ನಮ್ಮ ದಲಿತರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಒಂದು ಸಪ್ರೇಟಾಗಿ ಒಂದು ಲಿಂಕ್ ಮಾಡಿದ್ದಾರೆ. ಅದನ್ನು ಬೆಂಗಳೂರು ಸೌತಲ್ಲಿ ಇವತ್ತು ಈ ಭಾಗದ ಅಧ್ಯಕ್ಷರನ್ನಾಗಿ ನಾವು ಚಂದ್ರಶೇಖರನ್ನು ಆಯ್ಕೆ ಮಾಡೋ ಮುಖೇನ ಈ ಒಂದು ರೆಸಾರ್ಟ್ನಲ್ಲಿ ಇವತ್ತು ಸುಮಾರು ಒಂದು 500 ಜನ ಪದಾಧಿಕಾರಿಗಳು ಪದಗ್ರಹಣ ಮಾಡೋದು ಮತ್ತು ಅವರಿಗೆ ಅನುಮತಿ ಪತ್ರ ಕೊಟ್ಟು ಈ ಭಾಗದಲ್ಲಿ ಹೆಚ್ಚಿಗೆ ಕೆಲಸ ಮಾಡಲಿಕ್ಕೆ ಅವರು ಜವಾಬ್ದಾರಿ ಕೊಡೋ ಮುಖೇನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಬೆಳೆದು ಬಂದ ದಾರಿ, ಜಯ ಕರ್ನಾಟಕ ಸಿದ್ಧಾಂತಗಳು ಮತ್ತು ದಲಿತರು ಮತ್ತು ಅಲ್ಪಸಂಖ್ಯಾತ ಸಮಾಜದಲ್ಲಿ ಯಾವ ರೀತಿ ಇರಬೇಕು, ಅವರ ನೋವುಗಳೇನು, ಅವರ ಒಂದು ನಿಲುವುಗಳೇನು ಅಂತೇಳಿ ಎಲ್ಲವೂ ಕೂಡ ನಾವು ಕೂಲಂಕುಷವಾಗಿ ಅವರಿಗೆ ತಿಳಿಸ್ಕೊಟ್ಟು ಸಂಘಟನೆ ಮುಂದಿನ ದಿನಗಳಲ್ಲಿ ಕಟ್ಟಲಿಕ್ಕೆ ಸಹಕಾರಿಯಾಗಿ ಮಾಡಲಿ ಅಂತ ಹೇಳಿದ್ದೀವಿ. ಸಮಾಜ ಕಟ್ಟಲಿಕ್ಕೆ ಪುರುಷರು ಎಷ್ಟು ಕಾರಣನೋ ಅದಕ್ಕಿಂತ ಹೆಚ್ಚಿನದಾಗಿ ಮಹಿಳೆಯರ ಕಾರಣರಾಗ್ತಾರೆ. ಮಹಿಳೆಯರ ಮೇಲೆ ನಡೀತಾ ಇರುವಂಥ ಅನಾಚಾರ, ಅತ್ಯಾಚಾರ ಆಗಿರ್ಬೋದು, ಸಮಾನತೆ ಇಲ್ಲದೇ ಇರುವಂಥ ಒಂದು ಸಂದರ್ಭದಲ್ಲಿ ಈಗ ನಮ್ಮ ಜಯ ಕರ್ನಾಟಕ ಸಂಘಟನೆ ದಲಿತ ಮತ್ತು ಅಲ್ಪಸಂಖ್ಯಾತರ ಸಮಿತಿ ಆಗಿರ್ಬೋದು, ಮಹಿಳಾ ಘಟಕ ಆಗಿರ್ಬೋದು, ಬಹಳ ಸದೃಢವಾಗಿರುವಂಥ ಸಂಘಟನೆ ಜಯ ಕರ್ನಾಟಕ ಸಂಘಟನೆ. ಏನು ಪುರುಷರು ಲಕ್ಷಾಂತರ ಜನ ಇದ್ದಾರೆ, ಅದೇ ರೀತಿಯಲ್ಲಿ ಜಯ ಕರ್ನಾಟಕ ಸಂಘಟನೆಯಲ್ಲೂ ಮಹಿಳೆಯರು ಲಕ್ಷಾಂತರ ಜನ ಇದ್ದಾರೆ. ನೀವು ಈಗಾಗಲೇ ನೀವು ಮಾಧ್ಯಮಗಳ ಮುಖಾಂತರವಾಗಿ ನೋಡಿರ್ಬೋದು ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿರ್ಬೋದು, ಮಹಿಳೆಯರು ಯಾರದೇ ಮೇಲೆ ಒಂದು ಅನ್ಯಾಯ ಆಗಿರ್ಬೋದು, ಬೇರೆ ಯಾವುದೇ ಹೋರಾಟಗಳಾಗಿರ್ಬೋದು, ಕನ್ನಡ ಪರವಾಗಿ ಆಗಿರ್ಬೋದು, ಮಹಿಳೆಯರ ಪರವಾಗಿ ಆಗಿರ್ಬೋದು, ಕಾವೇರಿ ಹೋರಾಟಗಳಾಗಿ ಆಗಿರ್ಬೋದು, ಮಹಿಳೆಯರು ಮುಂಚೂಣಿಯಲ್ಲಿ ನಿಂತು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಜಯ ಕರ್ನಾಟಕ ಸಂಘಟನೆಯಿಂದ. ಹಾಗಾಗಿ ಜಯ ಕರ್ನಾಟಕ ಸಂಘಟನೆಯಲ್ಲಿ ದಲಿತ ಮತ್ತು ಅಲ್ಪಸಂಖ್ಯಾತರ ಸಮಿತಿ ಅಂತ ಅಂದ್ಬಿಟ್ಟು ನಮಗೆ ಕೊಟ್ಟು ಮಹಿಳೆಯರು, ದಲಿತ ಮಹಿಳೆಯರು ಏನು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅಂತವ್ರ ಪರವಾಗಿ ನಿಂತು, ದಲಿತರ ಪರವಾಗಿ ಮತ್ತೆ ಮುಸಲ್ಮಾನರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ನಿಂತು ನಾವು ಹೋರಾಟಗಳನ್ನು ಮಾಡಬೇಕು, ಸರ್ಕಾರದ ಸವಲತ್ತುಗಳನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಅಣ್ಣ ಮುತ್ತಪ್ಪರಯ್ಯ ಅಣ್ಣ ಅವರು ಈ ಒಂದು ಸಮಿತಿಯನ್ನ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಮಹಿಳೆಯರ ಪಾತ್ರ ಬಹಳ ಮುಖ್ಯವಾಗಿದೆ. ಮಹಿಳೆಯರು ಅಷ್ಟೇ ರೀತಿಯಲ್ಲಿ ನಮಗೆ ಒಂದು ಸ್ಪಂದನೆ ಕೊಡ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಸದೃಢವಾಗಿ ಜಯ ಕರ್ನಾಟಕ ಸಂಘಟನೆ ದಲಿತ ಮತ್ತು ಅಲ್ಪಸಂಖ್ಯಾತರ ಸಮಿತಿಯನ್ನ ಸದೃಢವಾಗಿ ಕಟ್ಟೋದಕ್ಕೆ ಎಲ್ಲ ಮಹಿಳೆಯರು ನಮಗೆ ಒಂದು ಸಹಕಾರನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಜಯ ಕರ್ನಾಟಕ ಸಂಘಟನೆಯ ದಲಿತ ಮತ್ತು ಅಲ್ಪಸಂಖ್ಯಾತಿ ಘಟಕದ ವತಿಯಿಂದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ನಾಯಕರನ್ನು ಆಯ್ಕೆ ಮಾಡಿ ಅವರಿಗೆ ಒಂದು ಅಧಿಕಾರ ಪತ್ರ ವಿತರಣಾ ಕಾರ್ಯಕ್ರಮ ಅಂತೇಳಿ ರಚನೆ ಮಾಡಿ ಇಂದು ಸುಮಾರು ಸಹಸ್ರಾರು ಸಂಖ್ಯೆಯಲ್ಲಿ ಹಲವಾರು ಜನ ಸಂಘಟನೆಯ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳ ಸಮ್ಮುಖದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ RMN ಮಂಜುನಾಥ್ರವರು ಹಾಗೂ ರಾಜ್ಯ ಮಹಿಳಾ ಅಧ್ಯಕ್ಷರಾದಂಥ ಶ್ರೀಮತಿ ರತ್ನಮ್ಮನ್ ಅವರು ಮತ್ತು ನಮ್ಮ ಕ್ಷೇತ್ರದ ಮಹಿಳಾ ಅಧ್ಯಕ್ಷರಾದಂಥ ರೇಖಾ ನವೀನ್ ಗೌಡರವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನೆರವೇರಿದೆ. ಜಯ ಕರ್ನಾಟಕ ಸಂಘಟನೆಯ ಧ್ಯೇಯ, ಉದ್ದೇಶ, ಸಿದ್ಧಾಂತ ಇಡೀ ರಾಜ್ಯಕ್ಕೆ ತಿಳಿದಿರ್ತಕ್ಕಂಥದ್ದು. ಅದರಲ್ಲಿ ಏತಕ್ಕಾಗಿ SC ಘಟಕ ನಾವು ಮಾಡಿದ್ದೀವಿ ಅಂತಂದರೆ ಅಲ್ಲಿನ ಯುವಕರನ್ನು ಮುಂದಿನ ನಾಯಕರನ್ನಾಗಿ ಸಮಾಜಕ್ಕೆ ಒಂದು ಉತ್ತಮವಾದ ಕೊಡುಗೆಯನ್ನು ಕೊಡಬೇಕು. ಆ ನಾಯಕರ ಮುಖೇನ ಇಡೀ ರಾಜ್ಯವನ್ನು ಅಭಿವೃದ್ಧಿಯೆಡೆಗೆ ತಗೊಂಡೋಗಬೇಕು. ನಾವು ಬೆಂಗಳೂರು ದಕ್ಷಿಣ ತಾಲೂಕು ಕ್ಷೇತ್ರದ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀವಿ. ಈ ಪದಾಧಿಕಾರಿಗಳಿಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಂಜಣ್ಣ ಅವರು, ಅದೇ ರೀತಿ ಮಹಿಳಾ ಅಧ್ಯಕ್ಷರಾದಂಥ ರತ್ನಕ್ಕ ಅವರು, ನಮ್ಮ ದಕ್ಷಿಣ ಕ್ಷೇತ್ರದ ಅಧ್ಯಕ್ಷರಾದಂಥ ನಾಗರಾಜಣ್ಣ ಅವರು ಅನೇಕ ವಿಷಯಗಳನ್ನ ಹೇಳಿದ್ದಾರೆ. ಖಂಡಿತವಾಗ್ಲೂ ಅವರ ಮಾರ್ಗದರ್ಶನದಲ್ಲಿ, ಮುತ್ತಪ್ಪಣ್ಣವರ ಸಾರಥ್ಯದಲ್ಲಿ, ಚಂದ್ರಪ್ಪಣ್ಣನವರ ಸಹಕಾರದೊಂದಿಗೆ ನಾವು ಒಂದು ಟೀಮ್ ಕಟ್ಟಿಕೊಂಡು ಸ್ಥಳೀಯ ಮಟ್ಟದಲ್ಲಿರೋ ಸಮಸ್ಯೆಗಳನ್ನ ನಾವು ಎತ್ಕೊಂಡು ಹೋರಾಟ ಮಾಡೋ ಮುಖಾಂತರ, ಏನು ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋ ಮುಖಾಂತರ ಮತ್ತು ನಾಯಕತ್ವ ಬೆಳೆಸುವ ಮುಖಾಂತರ ನಾವು ಈ ಸಂದರ್ಭದಲ್ಲಿ ನಾವು ಒಗ್ಗಟ್ಟಾಗಿರ್ತೀವಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ನಾವು ಒಂದು ದಲಿತರು ಹಾಗೂ ಅಲ್ಪಸಂಖ್ಯಾತರ ಸಮಿತಿಯನ್ನು ಈ ಬೆಂಗಳೂರು ದಕ್ಷಿಣ ಒಂದು ವಿಧಾನಸಭಾ ಕ್ಷೇತ್ರವನ್ನು ಏನೋ ಒಂದು ಉದ್ಘಾಟನೆ ಮಾಡಿದ್ದೀವಿ. ಆ ಒಂದು ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ನಡೀತೀವಿ ಕಾರ್ಯಕ್ರಮ. ಇನ್ನೂ ಒಂದು ಹೆಚ್ಚಿನ ದಿನಗಳಲ್ಲಿ ನಮ್ಮ ಒಂದು ದಕ್ಷಿಣ ಒಂದು ಕ್ಷೇತ್ರದ ಒಂದು ನಮ್ಮ ಚಂದ್ರಶೇಖರ್ ಇದ್ದಾರೆ, ಮತ್ತು ನಾಗರಾಜು, ಮತ್ತು ಮಂಜು, ವಿಶ್ವನಾಥ್, ಮತ್ತು ಸಂಜು, ಇನ್ನೂ ಒಂದು ನಾಗರಾಜು, ಇನ್ನೂ ಒಂದು ಇವರ ಸಂಘಟನೆಗಳೆಲ್ಲ ಸೇರಿ ಒಂದು ದಕ್ಷಿಣ ಒಂದು ನಮ್ಮ ಒಂದು ಏನೋ ಒಂದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಏನಿದೆಯಲ್ಲ ಆ ಒಂದು ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಇನ್ನೂ ಕಾರ್ಯಕ್ರಮ ಮಾಡಬೇಕಂತ ಅಂದ್ಕೊಂಡಿದ್ವಿ. ಇನ್ನೂ ಒಂದು ನಮ್ಮ ಮಂಜುನಾಥರ ಅಧ್ಯಕ್ಷತೆ ಮೇಲೆ ಅಣ್ಣನವರ ಒಂದು ಆಶೀರ್ವಾದದೊಂದಿಗೆ ಹಾಗೂ ನಮ್ಮ ಒಂದು ರತ್ನಕ್ಕವರ ಒಂದು ಸಹಕಾರದೊಂದಿಗೆ ನಾವುಗಳು ಇನ್ನೂ ಒಂದು ದೊಡ್ಡ ಮಟ್ಟಗಳ ಒಂದು ಕಾರ್ಯಕ್ರಮಗಳನ್ನ ಮತ್ತು ಒಂದು ದೊಡ್ಡ ಕಾರ್ಯಕ್ರಮಗಳನ್ನ ಇನ್ನೊಂದು ದೊಡ್ಡ ಇದರಲ್ಲೆಲ್ಲ ನೋಡ್ಕೊಳ್ಬೇಕು. ಸೌತ್ ಇದರಲ್ಲಿ
ನಮ್ಮ ದಕ್ಷಿಣ ಕನ್ನಡ ಕ್ಷೇತ್ರ ಇದೆ. ಆ ಕ್ಷೇತ್ರದಲ್ಲಿ ಯಾವುದೇ ಒಂದು ಕುಂದುಕೊರತೆ ಬಂದರೂ ಸರಿನೇ ನಾವು ಯಾವುದೇ ಒಂದು ಹಿಂದೂ ಮುಂದೆ ನೋಡಲ್ಲ. ತಪ್ಪು ಅಂತ ಎಲ್ಲಿ ಕಾಣಿಸುತ್ತೋ ನಾವು ಅಲ್ಲಿ ಹೋಗಿ ಅದನ್ನು ನಾವು ಪ್ರತಿಭಟಿಸಿ ಅದು ನ್ಯಾಯ ಕೊಡಿಸೋಕೆ ನಾವು ಅಲ್ಲಿ ಕೊಡಿಸ್ಬೇಕು ಅಂತ ನನ್ನ ಒಂದು ಮುತ್ತಪ್ಪಣ್ಣವರ ಆಶೀರ್ವಾದದೊಂದಿಗೆ ನಮ್ಮ ಬೆಂಗಳೂರು ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ